ಆದರೆ ನಾನು KDP ಮೀಟಿಂಗ್ಗಳಲ್ಲಿ ಕೆಲವು ಸಾರಿ ನಾನು ಇದನ್ನೇ ಕೇಳೋದು, ಇಲ್ಲದೆ ಯಾವುದನ್ನು ಕೇಳಿ ಯಾರನ್ನು ನಿಷ್ಠುರಗೊಳ್ಳೋದು ಮಾಡೋಕ್ಕಾಗಲ್ಲ. ನಾನು ಇದನ್ನು ಕಾರ್ಯನಿರ್ವಾಹಕ ಅಂತಂದರೆ ಇವತ್ತು ಸಭೆ ಮಾಡಬೇಕಾಗಿತ್ತು, ಸಭೆ ಮಾಡೋಕ್ಕಾಗಲ್ಲ ಅಂತ ನಮ್ಗೆ ಗೊತ್ತು. ಯಾಕಂದ್ರೆ ನನಗೆ ಬರ್ತಡೆ ಸಾಯಂಕಾಲ ಆಗ್ತದೆ. ಪ್ರಿಲಿಮಿನರಿ ಆಗಿ ಕೆಲವು ವಿಷಯಗಳನ್ನ ಅಧಿಕಾರಿಗಳ ಗುರುತಿಸಬೇಕು. ತದನಂತರ ನಾನು ಈ 5 ತಾಲೂಕು 4 ಕ್ಷೇತ್ರಗಳನ್ನ ಸುತ್ತಿ ತದನಂತರ ನಾನು KDP ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಬೇಕು. DD ಬರಲಿಲ್ಲ, ಇನ್ಯಾರ ಬಂದರು, ಈ ರೀತಿ ಸಭೆಗಳನ್ನಿರೋದು ನಾನು ಯಾವ ಕಾರಣಕ್ಕೂ ಹೋಗ್ಬಾರ್ದು. ಯಾಕಂದರೆ ಅವರೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. DC ಹೇಳೋದನ್ನ ಇನ್ಯಾರ ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ. ಹಾಗೆ ತಹಸೀಲ್ದಾರ್ ಹೇಳೋದ್ರೆ ಇನ್ಯಾರ ಹೇಳೋಕ್ಕೆ ಸಾಧ್ಯ ಇಲ್ಲ, ಅವರವರೇ ಹೇಳೋದು. ಹಾಗಾಗಿ ನೀವು ನಾಳೆಯಿಂದಲೇ ನಿಮ್ಮ ಇಲಾಖೆಗಳನ್ನು ಬಹಳ ಮುಖ್ಯವಾಗಿ ಕುಡಿಯ ನೀರು ನಮಗೆ. ಯಾಕಂದರೆ ನಿನ್ನೆ ನಮ್ಮದು ಓದ್ತಾ ಆದಮೇಲೆ ಮಾನ್ಯ ಮುಖ್ಯಮಂತ್ರಿ ಕ್ಯಾಬಿನೆಟ್ ಸಭೆಯನ್ನು ಕರೆದು ಸಭೆನೇ ಹೇಳುತ್ತೆ, ನೀವು ನಾನು ಘೋಷಣೆ ಮಾಡ್ತೀನಿ ಉಸ್ತುವಾರಿಗಳನ್ನ, ನೀವು ನಾಳೆಯಿಂದ ಹೋಗಿ 3-4 ದಿವಸಗಳ ಮಟ್ಟಿಗೆ ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲವನ್ನು ಸುತ್ತಿ ತಾಲೂಕುಗಳನ್ನ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಪೂರ್ಣ ಇದನ್ನು ಪಡ್ಕೊಂಡು ಸಭೆಯನ್ನು ಮಾಡಿ ನಮಗೆ ಅದನ್ನು ಮುಟ್ಟಿಸ್ಬೇಕು ಅಂತ ಹೇಳೋದು. ಆ ದಿಕ್ಕಿನಲ್ಲಿ ನೀವೆಲ್ಲ ನಮ್ಮ ಮಹಾರಾಷ್ಟ್ರ ಕುಡಿಯ ನೀರು, ಪಶುಸಂಗೋಪನಾ ಇಲಾಖೆ, ಬೇವೂರು ಬಗ್ಗೆ, ನಮ್ಮ ಡ್ರಾಟ್ ಏನು ಯಾವ ರೀತಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಈ ಇಲಾಖೆಗಳು ಭಾಳ ಮುಖ್ಯವಾಗಿ ನೀವು ನಿಮ್ಮ ಎಲ್ಲ ಮಾಹಿತಿಗಳನ್ನ ತರಬೇಕು, ತಿಳ್ಕೋಬೇಕು. ನಾವು ಬರ್ತೀವಿ, ನಾನು ಆಯಾ ಕ್ಷೇತ್ರ ಶಾಸಕರು, ಜಿಲ್ಲಾಧಿಕಾರಿ, CO ಎಲ್ಲ ಒಳಗೂಡಿ ಎಲ್ಲ ಇಲಾಖೆಗಳು ಬಂದು ಹೋಗಿ ನಾವು ಪರಿಶೀಲನೆ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಹವಾಮಾನಗಳ ಇರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ನೀವು ನಮಗೆ ತಿಳಿಸಬೇಕು. ಮತ್ತು ಅದೇ ರೀತಿ ನೀವು ಸಭೆಯಲ್ಲೂ ಭಾಗವಹಿಸಬೇಕು. ಇನ್ನು ಇಷ್ಟೇ ಅಲ್ಲ, ಮುಂದೆ ಯಾವತ್ತೇನು ಹೇಳಿದ್ರು ಇವತ್ತು ಕೆಲವು ವ್ಯತ್ಯಾಸಗಳಾಗದೆ ನಾನು ಜಿಲ್ಲಾಧಿಕಾರಿಗಳು ಮಾತಾಡ್ತೀನಿ, ಇಲ್ಲೆಲ್ಲ ಓಪನ್ ಆಗಿ ಮಾತಾಡೋದು ವಿಷಯಗಳಲ್ಲ. ಆಗ ನಡ್ಕೋಬಾರ್ದು. ಏನು ಫಾರ್ಮಾಲಿಟೀಸ್ ಇದೆ ಅದರಂತ ನಡ್ಕೋಬೇಕು, ಏನು ಶಿಷ್ಟಾಚಾರಗಳಿವೆ ಅದನ್ನು ಕ್ರಮಬದ್ಧವಾಗಿ ನಿರ್ವಹಿಸಬೇಕು. ಅದು ಇರ್ತಕ್ಕಂಥ ವಿಷಯ ನಾನೆಲ್ಲ ಯಾರೇ ಆಗಿರಲಿ, ಇನ್ಯಾರೇ ಬರಲಿ, ಅದು ಇರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥ ನಿಯಮಾವಳಿಗಳು, ಅವನ್ನ ತಪ್ಪಿ ಯಾರೇ ನಡೆದ್ರು ಅದಕ್ಕೆ ಶಿಕ್ಷೆ ಆಗ್ತದೆ. ನಿಮ್ಗೆ ಗೊತ್ತಿಲ್ಲ, ಪ್ರೋಟೋಕಾಲ್ನಲ್ಲಿ ಒಂದು ಚೂರು ವ್ಯತ್ಯಾಸ ಆಗಿಬಿಟ್ಟು ನಾವು ಪ್ರೋಟೋಕಾಲ್ ಹಾಕಿದ್ರೆ ಇಮಿಡಿಯೇಟಾಗಿ ಸಸ್ಪೆಂಡ್ ಆಗಿರ್ತದೆ. ನಾನು ಮಾಡ್ತಕ್ಕೂ 7-3 ಜನ ಬಿಟ್ಬಿಟ್ಟಿದ್ದೀನಿ ನಾನು, ನಮ್ಮ ಗಣೇಶ ಗೊತ್ತಿರ್ತೀನಿ. ಹಾಗಾಗಿ ನೀವು ಈ ರೀತಿ ನಾನು ಭಾಳ ಮುಖ್ಯವಾಗಿ 1 ಕುಡಿಯ ನೀರು, 2ನೇದು ಮೇವು. ಈಗ ನಾವು ಗೋಶಾಲೆಗಳನ್ನ ತೆಗಿಬೇಕಾಗ್ತದೆ ಇಲ್ಲ ಅಂದ್ಕೊಂಡಿದ್ದೀನಿ.